ಎಲ್ಲರಿಗೂ ಬೆಳಗಿನ ಶುಭೋದಯ. ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದು ನಾವು 9ನೇ ತರಗತಿ ಗದ್ಯ ಪಾಠ ಪ್ರಜಾನಿಷ್ಠೆ ಈ ಅಧ್ಯಯನದ ಬಗ್ಗೆ ತಿಳಿದುಕೊಳ್ಳೋಣ. ಹಿಂದಿನ ಕಾಲದಲ್ಲಿ ರಾಜರ ಆಡಳಿತದ ಅವಧಿಯಲ್ಲಿ ಪ್ರಜೆಗಳು ಹೇಗೆ ರಾಜರೊಂದಿಗೆ ನಿಷ್ಠಾವಂತರಾಗಿ ನಡ್ಕೋತಾ ಇದ್ದರು ಮತ್ತು ಅಂದಿನ ಪ್ರಜೆಗಳಿಗೂ ರಾಜರಿಗೂ ಯಾವ ರೀತಿಯಾದಂತಹ ಸಂಬಂಧಗಳಿದ್ವು ಅನ್ನುವ ವಿಚಾರಗಳನ್ನು ಮತ್ತು ರಾಜರಲ್ಲಿದ್ದಂತಹ ಗುಣಗಳನ್ನು ಈ ಒಂದು ಅಧ್ಯಯನದಲ್ಲಿ ತಿಳ್ಕೋಬಹುದಾಗಿದೆ. ಈ ಪಾಠವನ್ನು ಸಾಸಿ ಮರುಳಯ್ಯ ಇವರು ಬರೆದಿರ್ತಕ್ಕಂಥದ್ದು ಮಕ್ಕಳೇ. ಈ ಸಾಸಿ ಮರುಳಯ್ಯ ಅವರ ಕವಿ ಪರಿಚಯವನ್ನ ನಾವು ಮೊದಲು ತಿಳ್ಕೋಬೇಕಾಗ್ತದೆ ಮಕ್ಕಳೇ. ಆ ನಂತರದಲ್ಲಿ ಆಶಯ ಭಾವ, ಪ್ರವೇಶ, ನಂತರ ಪಾಠದ ವಿಚಾರಗಳನ್ನು ಚರ್ಚೆ ಮಾಡ್ತಾ ಹೋಗೋಣ. ನಿಮಗೆಲ್ಲರಿಗೂ ತಿಳಿದಿರುತ್ತೆ, ಮೊದಲಿಗೆ ನಾವು ಸಾಸಿ ಮರುಳಯ್ಯ ಇವರ ಪರಿಚಯವನ್ನ ತಿಳ್ಕೊಳ್ಳೋಣ ಮಕ್ಕಳೇ. ಸಾಸಿ ಮರುಳಯ್ಯ ಅಂದ್ರೆ ಶಿ ಅಂದ್ರೆ ಏನಪ್ಪ ಅಂದ್ರೆ ಸಾಸಲು ಶಿವರುದ್ರಯ್ಯ ಮರುಳಯ್ಯ. ಇವರ ಪೂರ್ಣ ಹೆಸರೇನಪ್ಪ ಅಂದ್ರೆ ಸಾಸಲು ಶಿವರುದ್ರಯ್ಯ ಮರುಳಯ್ಯ. ಇವರು ಕ್ರಿಸ್ತ ಶಕ 1931ರಲ್ಲಿ ತುಮಕೂರು ಜಿಲ್ಲೆಗೆ ಸೇರಿರುವ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸಾಸಲು ಎಂಬ ಗ್ರಾಮದಲ್ಲಿ ಜನಿಸ್ತಾರೆ. ತುಂಬ ಚೆನ್ನಾಗಿ ನೆನಪಲ್ಲಿ ಇಟ್ಕೋಬಹುದು. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸಾಸಲು ಎಂಬ ಗ್ರಾಮದಲ್ಲಿ 1931ರಲ್ಲಿ ಜನಿಸಿದಂತಹ ಲೇಖಕರೇ ಯಾರೋ ಶಿ ಮರುಳಯ್ಯ. ಇವರು ಪೂರ್ಣ ಹೆಸರು ಸಾಸಲು ಶಿವರುದ್ರಯ್ಯ ಮರಳಯ್ಯ ಅಂತಕ್ಕಂತಹ ಪೂರ್ಣ ಹೆಸರು ಮಕ್ಕಳೇ. ಇವರ ತಂದೆ ಶಿವರುದ್ರಯ್ಯ, ಇಲ್ಲ ನಿಮಗೆ ತಿಳಿಸಿದ ಹಾಗೆ, ತಾಯಿ ಸಿದ್ದಮ್ಮ. ಇವರು ಕ್ರಿಸ್ತ ಶಕ 1956ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ MA ಪದವಿಯನ್ನ ಕನ್ನಡ ವಿಷಯದಲ್ಲಿ ಪಡಿತಾರೆ ಮಕ್ಕಳು. ಆಗ್ತಾಯಿಲ್ಲ ಮಕ್ಕಳೇ? ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ 1956ರಲ್ಲಿ ಕನ್ನಡ ವಿಷಯದಲ್ಲಿ MA ಪದವಿಯನ್ನು ಗಳಿಸ್ತಾರೆ. ಆ ನಂತರ ಇವರು 1971ರಲ್ಲಿ ಕರ್ನಾಟಕ ವಿಶ್ವವಿದ್ಯಾನಿಲಯದಲ್ಲಿ ಒಂದು ವಿಷಯವನ್ನ ತೆಗೆದುಕೊಂಡು ಸಂಶೋಧನೆಯನ್ನು ಮಾಡಿ PhD ಪದವಿಯನ್ನ ಗಳಿಸ್ತಾರೆ ಮಕ್ಕಳೇ. ಆ ವಿಷಯವೇ ಕೆಳದಿಯ ಅರಸರು ಮತ್ತು ಕನ್ನಡ ಸಾಹಿತ್ಯ. ಇದು ಗಮನದಲ್ಲಿರಬೇಕು. ಕೆಳದಿಯ ಅರಸರು ಮತ್ತು ಕನ್ನಡ ಸಾಹಿತ್ಯ. ಈ ವಿಷಯದಲ್ಲಿ ಒಂದು ಪ್ರಬಂಧವನ್ನು ರಚಿಸ್ತಾರೆ. ಅದಕ್ಕಾಗಿ ಅವರಿಗೆ PhD ಪದವಿ ಸಿಗ್ತದೆ. ಇದು ನಿಮಗೆ ಗಮನದಲ್ಲಿರಬೇಕು ಮಕ್ಕಳೇ. ಒಂದು ದೊಡ್ಡ ಪ್ರಬಂಧವನ್ನು ಬರೀತಾರೆ, ಕೆಳದಿಯ
ಅರಸರು ಮತ್ತು ಕನ್ನಡ ಸಾಹಿತ್ಯ. ಈ ಮಹಾಪ್ರಬಂಧಕ್ಕೆ ಕರ್ನಾಟಕ ವಿಶ್ವವಿದ್ಯಾನಿಲಯ 1971ರಲ್ಲಿ ಇವರಿಗೆ PhD ಪದವಿಯನ್ನು ಕೊಡ್ತದೆ, ಡಾಕ್ಟರ್ ಆಫ್ ಫಿಲಾಸಫರ್. ಆನಂತರ ಇವರು ಕ್ರಿಸ್ತ ಶಕ 1995ರಿಂದ 1998ರವರೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾರೆ ಮಕ್ಕಳೇ. ನಿಮಗೆ ನೆನಪಲ್ಲಿ ಇರಬೇಕು. ಹಾಗಾಗಿ ಇವರು ಕನ್ನಡಕ್ಕೆ ಅಮೋಘ ಕೊಡುಗೆಗಳನ್ನ ನೀಡಿದ್ದಾರೆ ಮಕ್ಕಳೇ. ಅದರ ಜೊತೆಗೆ ಇವರು ಶಿವತಾಂಡವ, ಕೆಂಗನಕಲ್ಲು, ವಚನ ವೈಭವ, ನೆಲದ ಸೊಗಡು, ನಾಟ್ಯ ಮಯೂರಿ, ವಿಜಯ, ವಾತಾಪಿ ಅಂತಕ್ಕಂತಹ ಕೃತಿಗಳನ್ನು ಸೇರಿಸಿಕೊಂಡಂತೆ 90ಕ್ಕೂ ಹೆಚ್ಚು ಕೃತಿಗಳನ್ನ ಇವರು ರಚಿಸಿದ್ದಾರೆ. ನೆನಪಲ್ಲಿಟ್ಕೊಳ್ಳಿ ಮಕ್ಕಳೇ, ಶಿವತಾಂಡವ, ಕೆಂಗನಕಲ್ಲು, ವಚನ ವೈಭವ, ನೆಲದ ಸೊಗಡು, ನಾಟ್ಯ ಮಯೂರಿ, ವಿಜಯ, ವಾತಾಪಿ ಅಂತಕ್ಕಂತಹ ಕೃತಿಗಳ ಜೊತೆಗೆ 90ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಕನ್ನಡ ಸಾಹಿತ್ಯಕ್ಕೆ ಇವರು ಕೊಟ್ಟ ಅಮೋಘ ಕೊಡುಗೆ ಮಕ್ಕಳು. ಈ ಸಾಧನೆಗೆ ಇವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ದೇವರಾಜ ಬಹದ್ದೂರ್ ಪ್ರಶಸ್ತಿ ಕೂಡ ಇವರಿಗೆ ಸಿಕ್ಕಿದಳು ಮಕ್ಕಳೇ. ಇಷ್ಟು ನೀವು ಚೆನ್ನಾಗಿ ನೆನಪಲ್ಲಿರಬೇಕು. ಮತ್ತೊಂದು ಬಾರಿ ನಿಮಗೆ ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ ಮಕ್ಕಳೇ, ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಕವಿ ಪರಿಚಯ ನಿಮಗೆ 3 ಅಂಕಗಳಿಗೆ ಬರ್ತದೆ. ಇವರ ಕವಿ ಪರಿಚಯವು ಕೂಡ ಬರುವ ಸಾಧ್ಯತೆಗಳು ಹೆಚ್ಚು. ಹಾಗಾಗಿ ಮತ್ತೆ ಮತ್ತೆ ನಾನು ಈ ವಿವರಣೆಯನ್ನು ನಿಮಗೆ ನೀಡ್ತಾ ಹೋಗ್ತೀನಿ. ಸಾಸಲು ಶಿವರುದ್ರಯ್ಯ ಮರುಳಯ್ಯ ಇವರು 1931ರಲ್ಲಿ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸಾಸಲು ಎಂಬ ಗ್ರಾಮದಲ್ಲಿ ಶಿವರುದ್ರಯ್ಯ ಮತ್ತು ಸಿದ್ದಮ್ಮ ದಂಪತಿಗಳ ಪುತ್ರನಾಗಿ ಜನಿಸ್ತಾರೆ. ಇವರು 1956ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ MA ವಿಷಯದಲ್ಲಿ ಪದವಿಯನ್ನು ಪಡ್ಕೋತಾರೆ. ಆನಂತರ 1971ರಲ್ಲಿ ಕೆಳದಿಯ ಅರಸರು ಮತ್ತು ಕನ್ನಡ ಸಾಹಿತ್ಯ ಎಂಬ ದೊಡ್ಡ ಮಹಾಪ್ರಬಂಧವನ್ನು ಬರೆದು, ಈ ವಿಷಯವನ್ನು ಕುರಿತು ಮಹಾಪ್ರಬಂಧವನ್ನು ಬರೆದು ಅದಕ್ಕೋಸ್ಕರ ಇವರಿಗೆ PhD ಪದವಿ ಸಿಗ್ತದೆ ಮಕ್ಕಳೇ. ಆನಂತರದಲ್ಲಿ 1995ರಿಂದ 1998ರವರೆಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಕೂಡ ಇವಾಗ ಸೇವೆಯನ್ನ ಸಲ್ಲಿಸಿದ್ದಾರೆ. ಅದರ ಜೊತೆಗೆ ರಾಜ್ಯ ಭಾಷಾ ಆಯೋಗ ಸದಸ್ಯರಾಗಿಯೂ ಸೇವೆಯನ್ನ ಸಲ್ಲಿಸಿದ್ದಾರೆ. ಇವರು ಶಿವ ತಾಂಡವ, ಕೆಂಗನಕಲ್ಲು, ವಚನ ವೈಭವ, ನೆಲದ ಸೊಗಡು, ನಾಟ್ಯ ಮಯೂರಿ, ವಿಜಯ, ವಾತಾಪಿ ಎಂಬ ಕೃತಿಗಳ ಜೊತೆಗೆ 90ಕ್ಕೂ ಹೆಚ್ಚು ಕೃತಿಗಳನ್ನು ಬರೆದಿದ್ದಾರೆ ಮಕ್ಕಳೇ. ಇವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ದೇವರಾಜ ಬಹದ್ದೂರ್ ಪ್ರಶಸ್ತಿಗಳು ದೊರೆತಿದ್ದಾವೆ ಮಕ್ಕಳೇ. ಇವರು ಇತ್ತೀಚೆಗೆ ಅಂದ್ರೆ 2016ರಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಕಾಣದ ಲೋಕಕ್ಕೆ ಹೋಗಿದ್ದಾರೆ. ಅಂದರೆ ವಿಧಿವಶರಾಗಿದ್ದಾರೆ ಮಕ್ಕಳೇ. ಅವರು ಮರಣವನ್ನ ಹೊಂದಿದ್ದಾರೆ. ಇಷ್ಟು ವರ್ಷಗಳ ಕಾಲ ಇದ್ದಂತಹ ಈ ಕವಿ ನಮ್ಮ ಕನ್ನಡ ಭಾಷೆಗೆ ಮಹತ್ವದ ಕೊಡುಗೆಗಳನ್ನ ನೀಡಿದರು. ಈ ಪ್ರಕೃತ ಪ್ರಜಾನಿಷ್ಠೆ ಎಂಬ ಗದ್ಯ ಭಾಗವನ್ನು ಸಾಸಿ ಮರುಳಯ್ಯ ಅವರು ರಚಿಸಿರುವಂತಹ ನಾಟ್ಯ ಮಯೂರಿ ಒಂದು
ಒಂದು ಕೃತಿಯನ್ನು ಗಮನದಲ್ಲಿ ಇಟ್ಕೊಳ್ಳಿ ಮತ್ತೆ. ನಾಟ್ಯ ಮಯೂರಿ ಎಂಬ ಕೃತಿಯಿಂದ ಆರಿಸಿಕೊಡಲಾಗಿದೆ ಮತ್ತೆ. ಪ್ರಜಾನಿಷ್ಠೆ ಪಾಠವನ್ನ ಯಾವ ಕೃತಿಯಿಂದ ಆರಿಸಿ ಕೊಡಲಾಗಿದೆ ಅಂತಕ್ಕಂತಹ ಪ್ರಶ್ನೆಯೂ ಕೂಡ ನಿಮಗೆ ಕೇಳುವಂತಹ ಸಾಧ್ಯತೆಗಳುಂಟು. ಹಾಗಾಗಿ ನೀವು ಈ ಒಂದು ಕೃತಿಯನ್ನು ನೆನಪಲ್ಲಿಟ್ಕೊಳ್ಳ್ರಿ. ನಾಟ್ಯ ಮಯೂರಿ ಅಂತಕ್ಕಂತಹ ಕೃತಿಯಿಂದ ಆರಿಸಿ ಕೊಡಲಾಗಿದೆ. ನಾಟ್ಯ ಮಯೂರಿ ಅಂತಕ್ಕಂತಹ ಪುಸ್ತಕ ನಿಮಗೆ ಸಾಧ್ಯವಾದ್ರೆ ಅಥವಾ ಹೆಚ್ಚಿನ ವಿಷಯವನ್ನ ತಿಳ್ಕೋಬೇಕು ಅಂದ್ರೆ ನೀವು ಈ ಪುಸ್ತಕವನ್ನ ತೆಗೆದುಕೊಂಡು ಓದಿದ್ರೆ ಅದರಲ್ಲಿ ಪುಟ ಸಂಖ್ಯೆ 68ರಿಂದ 79ನೇ ಪುಟದವರೆಗಿರ್ತಕ್ಕಂತಹ ಪಾಠ ಭಾಗವನ್ನು ನಿಮಗೆ ಈ ಒಂದು ಅಭ್ಯಾಸಕ್ಕೆ ನೀಡಿರ್ತಕ್ಕಂತಹ ಒಂದು ಪಾಠ ಮಕ್ಕಳು. ಇಷ್ಟು ಸಾಸಿ ಮರುಳಯ್ಯ ಅವರ ಒಂದು ಕವಿ ಪರಿಚಯ ಅಥವಾ ಲೇಖಕರ ಪರಿಚಯ ಮಕ್ಕಳು. ಈ ಪ್ರಜಾನಿಷ್ಠೆ ಪಾಠದ ಆಶಯ ಭಾವ ಏನು ಅಂತ ತಿಳ್ಕೊಳ್ಳೋದಾದ್ರೆ ನಿಮ್ಗೆಲ್ಲರಿಗೂ ಗೊತ್ತಿದೆ ಮಕ್ಕಳೇ. ಹೊಯ್ಸಳ ವಂಶದ ಪ್ರಸಿದ್ಧ ದೊರೆ, ಹೊಯ್ಸಳ ವಂಶದ ಪ್ರಸಿದ್ಧ ದೊರೆ. ಯಾರು ಗೊತ್ತಿದೆಯಾ? ಹೊಯ್ಸಳ ವಂಶದ ಪ್ರಸಿದ್ಧ ದೊರೆ ಯಾರು ಅಂತಕ್ಕಂಥದ್ದು ಗೊತ್ತಿರುತ್ತೆ ನಿಮಗೆ. ಇತಿಹಾಸ ಪಾಠಗಳಲ್ಲಿ ನೀವು ಈ ವಿವರಣೆಯನ್ನ ಹೊಯ್ಸಳರ ಬಗ್ಗೆ ನೀವು ತಿಳ್ಕೊಂಡಿರ್ತೀರಿ. ಹೊಯ್ಸಳರ ಪ್ರಸಿದ್ಧ ದೊರೆ ವಿಷ್ಣುವರ್ಧನ. ಯಾರು? ವಿಷ್ಣುವರ್ಧನ. ಈತನ ರಾಣಿ ಶಾಂತಲಾದೇವಿ ಹೆಂಡತಿ. ಇವರ ಬಗ್ಗೆ ನಿಮಗೆ ಗೊತ್ತಿದೆ ಮಕ್ಕಳೇ. ನಾಟ್ಯ ಮಯೂರಿ ಅಂತ ಈಕೆಯನ್ನೇ ಕರೀತಿದ್ರು. ತುಂಬಾ ನಾಟ್ಯದಲ್ಲಿ ಪ್ರಸಿದ್ಧಿಯನ್ನ ಪಡೆದಿರ್ತಕ್ಕಂಥವರೇ ಶಾಂತಲಾದೇವಿ. ಪ್ರಜಾಪ್ರೇಮಿಯಾಗಿದ್ದ ಈಕೆಯು ಒಮ್ಮೆ ಮಾರುವೇಷವನ್ನು ಧರಿಸ್ತಾರೆ. ಯಾರು? ಶಾಂತಲಾದೇವಿ. ಇದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು ಮಕ್ಕಳೇ. ಹೊಯ್ಸಳರ ವಂಶದ ಪ್ರಸಿದ್ಧ ದೊರೆ ವಿಷ್ಣುವರ್ಧನ, ಆತನ ಹೆಂಡತಿ ಶಾಂತಲಾದೇವಿ. ಈ ಶಾಂತಲಾದೇವಿ ಪ್ರಜಾಪ್ರೇಮಿಯಾಗಿರ್ತಾರೆ. ಪ್ರಜೆಗಳನ್ನ ತುಂಬಾ ಪ್ರೀತಿಯನ್ನ ಮಾಡ್ತಕ್ಕಂತಹ, ಪ್ರಜೆಗಳಿಗೆ ಏನು ಬೇಕು ಏನು ಬೇಡ ಅಂತಕ್ಕಂಥದ್ದನ್ನ ಅರಿತಿರ್ತಕ್ಕಂತಹ ಮಹಿಳೆ. ತುಂಬಾ ಪ್ರಜೆಗಳಿಗೆ ಒಳ್ಳೆಯ ಕಾರ್ಯಗಳನ್ನು ಮಾಡಿ ಹೆಸರನ್ನು ಪಡೆದಿರ್ತಕ್ಕಂಥ ಈ ಪ್ರಜಾಪ್ರೇಮಿಯಾಗಿದ್ದ ಈಕೆಯು ಒಮ್ಮೆ ಮಾರುವೇಷವನ್ನ ಧರಿಸಿ ರಾಜ್ಯದ ಸಂಚಾರವನ್ನ ಕೈಗೊಳ್ತಾಳೆ. ರಾಜ್ಯವನ್ನ ಸುತ್ತಾಡುವ ಕೆಲಸವನ್ನ ಮಾಡ್ತಾಳೆ. ಆ ಸಮಯದಲ್ಲಿ ಪ್ರಜೆಗಳ ಪ್ರಾಮಾಣಿಕತೆಯನ್ನ ಕಾಣ್ತಾಳೆ. ಪ್ರಜೆಗಳು ಯಾವ ರೀತಿ ರಾಜನ ಮೇಲೆ ನಂಬಿಕೆಯನ್ನ ಇಟ್ಟಿದ್ರು, ಯಾವ ರೀತಿ ಪ್ರಾಮಾಣಿಕತೆಯಿಂದ ನಡ್ಕೊತಿದ್ರು ಅಂತಕ್ಕಂಥದನ್ನ ನೋಡಿದಂತಹ ಹೆಣ್ಣು ಮಗಳು ಶಾಂತಲಾದೇವಿ ಭೂಮಿಯಲ್ಲಿ ದೊರಕಿರ್ತಕ್ಕಂತಹ ಸಂಪತ್ತು ಪ್ರಜೆಗಳಿಗೆ ಸೇರಿದ್ದಾದ್ದರಿಂದ ಅದನ್ನು ಪ್ರಜೆಗಳಿಗಾಗಿಯೇ ಬಳಸಬೇಕು ಎಂಬ ಅಭಿಪ್ರಾಯದಂತೆ ದೇವಾಲಯ ನಿರ್ಮಾಣಕ್ಕೆ ಆ ಸಂಪತ್ತನ್ನು ಬಳಸಲು ಮಾಡಿದ ತೀರ್ಮಾನವನ್ನು ಈ ಪ್ರಜಾನಿಷ್ಠೆ ಎಂಬ ಪಾಠದಲ್ಲಿ ಕಾಣಬಹುದಾಗಿದೆ. ನೋಡಿ, ಇಷ್ಟೇ ಮತ್ತೆ ಈ ಪಾಠದಲ್ಲಿರ್ತಕ್ಕಂಥದ್ದು. ವಿಷ್ಣುವರ್ಧನ ರಾಜ್ಯದಲ್ಲಿ ಇರೋದಿಲ್ಲ. ಆ ಸಂದರ್ಭದಲ್ಲಿ ಮಾರುವೇಷವನ್ನ ಶಾಂತಲಾದೇವಿ ಧರಿಸ್ತಾಳೆ. ಆಗ ಆ ಮಾರುವೇಷದ ಧರಿಸಿ ಆ ಪ್ರಜೆಯರ ಅಥವಾ ಅವಳು ಇದ್ದಂತಹ ವಾಸ ಮಾಡತಕ್ಕಂತಹ ಅಕ್ಕಪಕ್ಕದ ಹಳ್ಳಿಗಳಿಗೆ ಎಲ್ಲ ಹೋಗಿ ಪ್ರಜೆಗಳನ್ನ ಯಾವ ರೀತಿ ನಿಷ್ಠೆಯಿಂದ ಇದ್ದಾರೆ ಅಂತಕ್ಕಂತಹ ವಿಚಾರವನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಸುತ್ತಾಡಕ್ಕೆ ಹೋಗ್ತಾಳೆ. ಆ ಸಂದರ್ಭದಲ್ಲಿ ಪ್ರಜೆಗಳು ತೋರಿಸಿದಂತಹ ಪ್ರಾಮಾಣಿಕತೆಯನ್ನ ಕಾಣ್ತಾರೆ. ಅಲ್ಲೆಲ್ಲ ಒಂದು ಭೂಮಿಯಲ್ಲಿ ಒಂದು ಕುಪ್ಪರಿಗೆ ಸಂಪತ್ತು ಸಿಗ್ತದೆ ಮಕ್ಕಳೇ. ಆ ಸಂಪತ್ತು ಪ್ರಜೆಗಳಿಗೆ ಸೇರಿದ್ದು ಅನ್ನತಕ್ಕಂತಹ ನಿರ್ಣಯವನ್ನು ತೆಗೆದುಕೊಂಡಂತಹ ಶಾಂತಲಾದೇವಿ ಅದು ಒಳ್ಳೆಯ ಕಾರ್ಯಕ್ಕೆ
ಪ್ರಜೆಗಳಿಗೆ ಕೂಡ ಬಳಕೆ ಆಗಬೇಕು ಅಂತಕ್ಕಂತಹ ನಿರ್ಣಯವನ್ನು ತೆಗೆದುಕೊಂಡು ದೇವಾಲಯಗಳ ನಿರ್ಮಾಣಕ್ಕಾಗಿ ಆ ಸಂಪತ್ತನ್ನ ಬಳಸುವ ಕೆಲಸವನ್ನ ಮಾಡ್ತಾಳೆ. ಆ ಒಂದಷ್ಟು ವಿಚಾರಗಳು ಈ ಪಾಠ ಭಾಗದಲ್ಲಿ ಅಡಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಈ ಪಾಠಕ್ಕಿಂತ ಮುಂಚೆ ನಾವು ಪ್ರವೇಶವನ್ನ ಮಾಡಬೇಕಾಗ್ತದೆ. ಪ್ರವೇಶದ ವಿಚಾರಗಳನ್ನು ತಿಳ್ಕೋಬೇಕಾಗ್ತದೆ. ನಾನು ಓದಿ ಒಂದು ಬಾರಿ ಹೇಳ್ತಾ ಹೋಗ್ತೀನಿ, ಆ ನಂತರದಲ್ಲಿ ನೀವು ಕೂಡ ಆಲಿಸಿ ಅದರ ಅರ್ಥವನ್ನ ತಿಳಿಸಿ. ಕನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ಕಾದಂಬರಿಯೂ ಕೂಡ ಒಂದು. ಕಾದಂಬರಿಗಳು ಕೇವಲ ಮನರಂಜನೆಯ ಸಾಧನಗಳಾಗಿರದೆ ಬದುಕಿನ ಮಹಾಕಾವ್ಯಗಳಾಗಿವೆ. ಇದು ಮನುಷ್ಯನ ಬದುಕಿನ ರಹಸ್ಯವನ್ನು ಬಿಡಿಸಿ ತೋರಿಸುವ ಸಾಹಿತ್ಯ ಪ್ರಕಾರ. ಕೌಟುಂಬಿಕ, ಸಾಮಾಜಿಕ, ಐತಿಹಾಸಿಕ, ಪೌರಾಣಿಕ, ವೈಚಾರಿಕ, ಪತ್ತೆದಾರಿ ಇತ್ಯಾದಿ ವಿವಿಧ ಬಗೆಯ ಕಾದಂಬರಿಗಳನ್ನು ನೋಡಬಹುದು. ಬಿ ವೆಂಕಟಾಚಾರ್ಯ, ಗುಲ್ವಾಡಿ ವೆಂಕಟರಾಯ, ಕೆರೂರ ವಾಸುದೇವಾಚಾರ್ಯ, ಎಂ.ಎಸ್. ಪುಟ್ಟಣ್ಣ, ಕುವೆಂಪು, ಶಿವರಾಮ ಕಾರಂತ್, ಆನಕ್ರು, ತಾರಾಸು, ಬಸವರಾಜ ಕಟ್ಟಿಮನಿ, ನಿರಂಜನ, ಎಸ್.ಎಲ್. ಭೈರಪ್ಪ, ಪಿ. ಲಂಕೇಶ್, ಜಿ.ವಿ. ಅಯ್ಯರ್, ತ್ರಿವೇಣಿ, ಎಂ.ಕೆ. ಇಂದಿರಾ, ಗೀತಾ ನಾಗಭೂಷಣ ಮೊದಲಾದ ಪ್ರಮುಖ ಕಾದಂಬರಿಕಾರರನ್ನು ಕನ್ನಡ ಕಾದಂಬರಿ ಸಾಹಿತ್ಯ ಕ್ಷೇತ್ರದಲ್ಲಿ ಹೆಸರಿಸಬಹುದಾಗಿದೆ. ಡಾಕ್ಟರ್ ಸಾಸಿ ಮರುಳಯ್ಯ ಅವರು ನಾಟ್ಯಮಹಿರಿ ಕಿರು ಕಾದಂಬರಿಯನ್ನು ಹೊಯ್ಸಳ ಸಾಮ್ರಾಜ್ಯದ ಹೆಸರಾಂತ ದೊರೆ ವಿಷ್ಣುವರ್ಧನ ಹಾಗೂ ನಾಟ್ಯರಾಣಿ ಶಾಂತಲೆಯನ್ನು ಕುರಿತು ಬರೆದಿರುವುದಾಗಿದೆ. ಅದರಲ್ಲಿನ ಪ್ರಮುಖ ವ್ಯಕ್ತಿಯಾಗಿ ಕಾಣಬರುವ ಶಾಂತಲೆಯು ಪ್ರಜೆಗಳ ಮೇಲೆ ಇಟ್ಟಿರುವ ನಿಷ್ಠೆ ಹಾಗೂ ಕಾಳಜಿಯನ್ನು ಪ್ರಜೆಗಳು ಸ್ವಾರ್ಥರಹಿತವಾಗಿ ರಾಜ್ಯಾಭಿವೃದ್ಧಿ ಹಾಗೂ ರಾಜಭಕ್ತಿ ತೋರುವುದನ್ನು ಈ ಪಾಠದಲ್ಲಿ ಕಾಣಬಹುದಾಗಿದೆ. ಮಕ್ಕಳೇ, ಎಷ್ಟು ಮಾತನ್ನ ಗಮನದಲ್ಲಿಟ್ಟುಕೊಳ್ಳಿ ಮಕ್ಕಳೇ. ಕನ್ನಡ ಸಾಹಿತ್ಯ ಪ್ರಕಾರಗಳು ನಿಮಗೆ ನಾನು ಪದೇ ಪದೇ ಹೇಳ್ತಾ ಇರ್ತೇನೆ, ಅನೇಕ ಪ್ರಕಾರಗಳಿವೆ. ಕನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ, ಅದರಲ್ಲೂ ಹೊಸಗನ್ನಡ ಸಾಹಿತ್ಯದಲ್ಲಿ ಬಹಳಷ್ಟು ಪ್ರಕಾರಗಳಿವೆ. ಸಣ್ಣ ಕಥೆಗಳು ಬರುತ್ತೆ, ವೈಜ್ಞಾನಿಕ ಪ್ರಬಂಧಗಳು ಬರುತ್ತೆ, ಅದರ ಜೊತೆಗೆ ಕಥೆಗಳು ಬರುತ್ತೆ, ನಾಟಕಗಳು ಬರುತ್ತೆ, ಕಾದಂಬರಿಗಳು ಬರುತ್ತೆ, ಭಾವಗೀತೆಗಳು ಬರುತ್ತೆ. ಹೀಗೆ ಅನೇಕ ವಿಧವಾದಂತಹ ಸಾಹಿತ್ಯ ಇರ್ತಕ್ಕಂಥದ್ದು ಮಕ್ಕಳೇ. ಕನ್ನಡ ಸಾಹಿತ್ಯ ಸಮೃದ್ಧಿಯಾಗಿರ್ತಕ್ಕಂತಹ ಸಾಹಿತ್ಯ ಪ್ರಕಾರ. ಇಂತಹ ಸಾಹಿತ್ಯ ಪ್ರಕಾರಗಳಲ್ಲಿ ಕಾದಂಬರಿ ಕೂಡ ಒಂದು. ಕಾದಂಬರಿಗಳು ಏನನ್ನ ತಿಳಿಸ್ಕೊಡ್ತವೆ ಅಂದ್ರೆ, ಮನರಂಜನೆ ಅಷ್ಟೇ ಅಲ್ಲ, ಸಾಧನಗಳಾಗಿರದೆ, ಮನರಂಜನೆಯ ಸಾಧನಗಳಾಗಿರದೆ ಬದುಕಿನ ಮಹಾಕಾವ್ಯಗಳಾಗಿವೆ. ಬದುಕನ್ನ ರೂಪಿಸುವಂತಹ ಮಹಾಕಾವ್ಯಗಳು ಕಾದಂಬರಿಗಳು. ಇದು ಮನುಷ್ಯನ ಬದುಕಿನ ರಹಸ್ಯವನ್ನ ಬಿಡಿಸಿ ತೋರಿಸುವ ಸಾಹಿತ್ಯ ಪ್ರಕಾರ. ಮನುಷ್ಯನ ಒಂದು ಬದುಕಿನ ರಹಸ್ಯವನ್ನ ತಿಳಿಸಿಕೊಡುವಂತಹ ಒಂದು ಪ್ರಕಾರವೇ ಕಾದಂಬರಿಗಳು. ಇದರಲ್ಲಿ ಕೌಟುಂಬಿಕ, ಸಾಮಾಜಿಕ, ಐತಿಹಾಸಿಕ, ಪೌರಾಣಿಕ, ವೈಚಾರಿಕ, ಪತ್ತೆದಾರಿ ಇತ್ಯಾದಿ ವಿವಿಧ ಬಗೆಯ ಕಾದಂಬರಿಗಳನ್ನು ನಾವು ನೋಡಬಹುದಾಗಿದೆ. ಇಷ್ಟು ವಿಚಾರಗಳಲ್ಲಿ ಕಾದಂಬರಿಗಳು ಬಂದಿದವು. ನಮಗೆ ತಿಳಿಸಿದ ಮಟ್ಟಿಗೆ, ತಿಳಿದ ಮಟ್ಟಿಗೆ, ಅಥವಾ ಇವರು ಹೇಳಿರುವ ಮಟ್ಟಿಗೆ ಬಿ ವೆಂಕಟಾಚಾರ್ಯ, ಗುಲ್ವಾಡಿ ವೆಂಕಟರಾಯ, ಕೆರೂರ ವಾಸುದೇವಾಚಾರ್ಯ, ಎಂ.ಎಸ್. ಪುಟ್ಟಣ್ಣ, ಕುವೆಂಪು, ಶಿವರಾಮ ಕಾರಂತ, ಆನಕ್ರು, ತಾರಾಸು, ಬಸವರಾಜ ಕಟ್ಟಿಮನಿ, ನಿರಂಜನ, ಎಸ್.ಎಲ್. ಭೈರಪ್ಪ, ಪಿ. ಲಂಕೇಶ್, ಜಿ.ವಿ. ಅಯ್ಯರ್, ತ್ರಿವೇಣಿ, ಎಂ.ಕೆ. ಇಂದಿರಾ, ಗೀತಾ ನಾಗಭೂಷಣ್ ಮೊದಲಾದ ಪ್ರಮುಖ ಕಾದಂಬರಿಕಾರರನ್ನು ಕನ್ನಡ ಕಾದಂಬರಿ ಸಾಹಿತ್ಯ ಕ್ಷೇತ್ರದಲ್ಲಿ ಹೆಸರಿಸಬಹುದಾಗಿದೆ. ಮತ್ತೆ ಇಷ್ಟು ಜನ ಕವಿಗಳು ಇನ್ನೂ ಇದ್ದಾರೆ, ಕೆಲವರನ್ನು ಮಾತ್ರ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇಷ್ಟು ಜನ ಕವಿಗಳು ಕೂಡ ಈ ಒಂದು ಕಾದಂಬರಿಗಳನ್ನು ರಚಿಸಿರುವಂತಹ ಪ್ರಮುಖರು ಅಂತ ಅವರನ್ನ ಹೆಸರಿಸ್ತಾರೆ. ಡಾಕ್ಟರ್ ಸಾಸಿ ಮರುಳಯ್ಯ ಅವರು ಕೂಡ ನಾಟ್ಯಮಯೂರಿ ಅಂತಕ್ಕಂತಹ ಕಿರು ಕಾದಂಬರಿಯನ್ನ ಯಾವ ಒಂದು ವಿಷಯವನ್ನ ಆದರ್ಶಿಕೊಂಡು ಬಂದಿದ್ದಾರೆ ಅಂದ್ರೆ, ಹೊಯ್ಸಳರ ಸಾಮ್ರಾಜ್ಯದ ಹೆಸರಾಂತ ದೊರೆ ವಿಷ್ಣುವರ್ಧನ ಹಾಗೂ ನಾಟ್ಯರಾಣಿ ಶಾಂತಲೆಯನ್ನ ಕುರಿತು ಬರೆದಿರುವುದಾಗಿದೆ. ಹಾಗಾಗಿ ಪ್ರಜಾನಿಷ್ಠೆ ಎಂಬ ಪಾಠ ಒಂದು ಕಾದಂಬರಿಯಾಗಿರ್ತಕ್ಕಂಥದ್ದು ಮಕ್ಕಳೇ. ಈ ಕಾದಂಬರಿ ವಿಷ್ಣುವರ್ಧನ ಮತ್ತು ಶಾಂತಲಾದೇವಿಗೆ ಸಂಬಂಧಿಸಿದಂತಹ ಕಾದಂಬರಿ ಇದು.
ಈ ಕಾದಂಬರಿಯನ್ನ ಸಾಸಿ ಮರುಳಯ್ಯ ಅವರು ಬರೆದಿರ್ತಕ್ಕಂಥದ್ದು ಮಾತು. ಅದರಲ್ಲಿ ಪ್ರಮುಖ ವ್ಯಕ್ತಿಯಾಗಿ ಕಾಣಬರುವ ಒಂದು ಶಾಂತಲೆಯ ಪ್ರಜೆಗಳ ಮೇಲೆ ಇಟ್ಟಿರುವ ನಿಷ್ಠೆ. ಇದರಲ್ಲೂ ಪ್ರಮುಖವಾಗಿ ನಮಗೆ ಕಂಡು ಬರ್ತಕ್ಕಂತಹ ವಿಚಾರ ಅಂದರೆ ಶಾಂತಲಾದೇವಿ ಪ್ರಜೆಗಳ ಮೇಲೆ ಇಟ್ಟಿರುವಂತಹ ನಿಷ್ಠೆ ಹಾಗೂ ಕಾಳಜಿಯನ್ನ ಪ್ರಜೆಗಳು ಸ್ವಾರ್ಥರಹಿತವಾಗಿ, ಸ್ವಾರ್ಥಿ ಅಂತ ಹೇಳೋದಿಲ್ಲ, ಸ್ವಾರ್ಥರಹಿತವಾಗಿ, ಸ್ವಾರ್ಥವನ್ನು ಬಿಟ್ಟಿದ್ದಾರೆ, ಅಭಿವೃದ್ಧಿಗೋಸ್ಕರ ಹಾಗೂ ರಾಜಭಕ್ತಿ ತೋರುವುದನ್ನು ಈ ಪಾಠದಲ್ಲಿ ನಾವು ಕಾಣಬಹುದಾಗಿದೆ ಅಂತ ಹೇಳಬಹುದು. ಇಷ್ಟು ವಿಚಾರಗಳನ್ನ ನೀವು ತಿಳ್ಕೊಂಡಿದ್ದೀರಿ. ಮೊದಲಿಗೆ ಕವಿಯ ಲೇಖಕರ ಪರಿಚಯವನ್ನು ನೀವು ತಿಳ್ಕೊಂಡಿದ್ದೀರಿ. ಅದರ ಜೊತೆಗೆ ಆ ಒಂದು ಪಾಠದ ಆಶಯ ಭಾಗವನ್ನು ನೀವು ತಿಳ್ಕೊಂಡಿದ್ದೀರಿ. ಅದರ ಜೊತೆಗೆ ಪ್ರವೇಶವನ್ನು ತಿಳ್ಕೊಂಡಿದ್ದೀರಿ. ಇಷ್ಟು ವಿಚಾರಗಳನ್ನ ನೀವು ತಿಳ್ಕೊಂಡ ನಂತರದಲ್ಲಿ ಈ ಪಾಠದ ಬಗ್ಗೆ ನಾವು ಮುಂದುವರಿಯೋಣ ಅಂತ ಹೇಳ್ತಾ ಹೋಗ್ತೇವೆ. ನಾನು ಮೊದಲಿಗೆ ಬಾಯ್ದರಿಯಲ್ಲಿ ನಿಮಗೆ ಓದ್ತಾ ಹೋಗ್ತೇನೆ ಮಕ್ಕಳೇ. ಆ ನಂತರದಲ್ಲಿ ನೀವು ಆಲಿಸಿ ಮೌನವಾಗಿ ಓದ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಮತ್ತೆ ಅದರ ವಿವರಣೆಯನ್ನು ನಾನು ನಿಮಗೆ ಹೇಳ್ತೀನಿ. ಹೊಯ್ಸಳ ಸಾಮ್ರಾಜ್ಯದ ಪ್ರಗತಿಯನ್ನು ಕಂಡ ಪರರಾಜರ ಕಣ್ಣುಗಳು ಕಿಸುರಾದವು. ದಿನೇ ದಿನೇ ಪ್ರವರ್ಧಮಾನಕ್ಕೆ ಬರುತ್ತಿರುವ ವಿಷ್ಣುವರ್ಧನ ಭೂಪಾಲನನ್ನು ಬಡಿಯಬೇಕೆಂದು ಶತ್ರು ರಾಜರುಗಳ ಅನೇಕರು ಹವಣಿಸುತ್ತಿದ್ದರು. ಅವರಲ್ಲಿ ಚೋಳಮಂಡಲದ ಕುಲೋತ್ತುಂಗ ಪ್ರಮುಖನಾದವನು. ಗಂಗರ ತಲಕಾಡು ಅವನ ಅಧೀನದಲ್ಲಿತ್ತು. ಅಲ್ಲಿ ಆದಿಯಮ ಎಂಬುವನನ್ನು ರಾಜಪ್ರತಿನಿಧಿಯಾಗಿ ನೇಮಿಸಿದ್ದರು. ಕುಲೋತ್ತುಂಗ ಪ್ರಚಂಡ ಆಶಾವಾದಿ, ಅಖಂಡ ಭರತ ಖಂಡದ ಒಡೆತನವನ್ನು ಬಯಸುತ್ತಿದ್ದ ದುರಾಶಾ ಪಿಶಾಚಿ. ಹೊಯ್ಸಳ ಸಾಮ್ರಾಜ್ಯವನ್ನು ತನ್ನ ವಶ ಮಾಡಿಕೊಳ್ಳಲೆಂದು ಆಶಿಸಿ ಆದಿಯಮನನ್ನು ಪ್ರಚೋದಿಸಿ ದ್ವಾರ ಸಮುದ್ರದ ಮೇಲೆ ಕಳುಹಿಸಿದ. ಆದಿಯಮ ಮೊದಲು ಗಡಿನಾಡುಗಳಲ್ಲಿ ಚಿಕ್ಕ ಪುಟ್ಟ ದಾಳಿಗಳನ್ನು ನಡೆಸುತ್ತಿದ್ದವನು. ಒಂದು ದೊಡ್ಡ ದಂಡಯಾತ್ರೆಯನ್ನು ಕೈಗೊಂಡ. ಇದನ್ನು ಗುಪ್ತಾಚಾರದಿಂದ ತಿಳಿದ ಹೊಯ್ಸಳೇಶ್ವರನು ಸಕಲ ಸೇನಾ ಸಮೇತನಾಗಿ ಯುದ್ಧಕ್ಕೆ ಸನ್ನದ್ಧನಾಗಲೇಬೇಕಾಯಿತು. ಇದಷ್ಟನ್ನ ಚೆನ್ನಾಗಿ ತಿಳ್ಕೊಳ್ಳಿ ಮಕ್ಕಳೇ. ಚೆನ್ನಾಗಿ ಮೊದಲು ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು ಬಾರಿ ಈ ಒಂದು ಪ್ಯಾರವನ್ನು ಓದ್ತೀನಿ. ಹೊಯ್ಸಳ ಸಾಮ್ರಾಜ್ಯದ ಪ್ರಗತಿಯನ್ನು ಕಂಡು ಪರರಾಜರ ಕಣ್ಣುಗಳು ಕಿಸುರಾದವು. ದಿನೇ ದಿನೇ ಪ್ರವರ್ಧಮಾನಕ್ಕೆ ಬರುತ್ತಿರುವ ವಿಷ್ಣುವರ್ಧನ ಭೂಪಾಲನನ್ನು ಬಡಿಯಬೇಕೆಂದು ಶತ್ರು ರಾಜರುಗಳ ಅನೇಕರು ಹವಣಿಸುತ್ತಿದ್ದರು. ಅವರಲ್ಲಿ ಚೋಳಮಂಡಲದ ಕುಲೋತ್ತುಂಗ ಪ್ರಮುಖನಾದವರು. ಗಂಗರ ತಲಕಾಡು ಅವನ ಸ್ವಾಧೀನದಲ್ಲಿತ್ತು. ಅಲ್ಲಿ ಆದಿಯಮ ಎಂಬುವನನ್ನು ರಾಜಪ್ರತಿನಿಧಿಯಾಗಿ ನೇಮಿಸಿದ್ದನು. ಕುಲೋತ್ತುಂಗ ಪ್ರಚಂಡ ಆಶಾವಾದಿ, ಅಖಂಡ ಭರತ ಖಂಡದ ಒಡೆತನವನ್ನು ಬಯಸುತ್ತಿದ್ದ ದುರಾಶಾ ಪಿಶಾಚಿ. ಹೊಯ್ಸಳ ಸಾಮ್ರಾಜ್ಯವನ್ನು ತನ್ನ ವಶ ಮಾಡಿಕೊಳ್ಳಲೆಂದು ಆಶಿಸಿ ಆದಿಯಮನನ್ನು ಪ್ರಚೋದಿಸಿ ದ್ವಾರ ಸಮುದ್ರದ ಮೇಲೆ ಕಳುಹಿಸಿದ. ಆದಿಯಮ ಮೊದಲು ಗಡಿನಾಡುಗಳಲ್ಲಿ ಚಿಕ್ಕ ಪುಟ್ಟ ದಾಳಿಗಳನ್ನು ನಡೆಸುತ್ತಿದ್ದವನು. ಒಂದು ದೊಡ್ಡ ದಂಡಯಾತ್ರೆಯನ್ನು ಕೈಗೊಂಡ. ಇದನ್ನು ಗುಪ್ತಾಚಾರದಿಂದ ತಿಳಿದ ಹೊಯ್ಸಳೇಶ್ವರನು ಸಕಲ ಸೇನಾ ಸಮೇತನಾಗಿ ಯುದ್ಧಕ್ಕೆ ಸನ್ನದ್ಧನಾಗಲೇಬೇಕಾಯಿತು. ತಿಳ್ಕೊಳ್ಳಿ ಮಕ್ಕಳೇ. ಹೊಯ್ಸಳ ಸಾಮ್ರಾಜ್ಯದ ಪ್ರಮುಖ ಅರಸ ವಿಷ್ಣುವರ್ಧನ ರಾಜ್ಯಭಾರ ಮಾಡುವಂತಹ ಸಂದರ್ಭ. ಈ ಹೊಯ್ಸಳ ಸಾಮ್ರಾಜ್ಯ ತುಂಬಾ ಚೆನ್ನಾಗಿ ಪ್ರಗತಿಯನ್ನ ಹೊಂದುತ್ತಾ ಇತ್ತು ಮಕ್ಕಳು. ಇದನ್ನ ಕಂಡಂತಹ ಬೇರೆ ರಾಜರುಗಳು ಅವರ ಕಣ್ಣುಗಳು ಕಿಸುರಾದವು ಮಕ್ಕಳೇ.
ಕಿಸುರು ಅಂದ್ರೆ ಕೆಂಪು, ಕೆಂಪು ಬಣ್ಣ ತಿರುಗದು. ಅಂದ್ರೆ ಏನು ಅಂತ ಗೊತ್ತಾಗ್ತದಲ್ಲ. ನೋಡುಗರ ದೃಷ್ಟಿಯಲ್ಲಿ ಈ ಸಾಮ್ರಾಜ್ಯ ಮೇಲೆ ಕಣ್ಣು ಬೀಳ್ತದೆ ಮಕ್ಕಳೇ. ದಿನೇ ದಿನೇ ಪ್ರವರ್ಧಮಾನಕ್ಕೆ ಬರುತ್ತಿರುವ ವಿಷ್ಣುವರ್ಧನ ಭೂಪಾಲನನ್ನು ಬಡಿಯಬೇಕೆಂದು ಶತ್ರು ರಾಜರುಗಳ ಅನೇಕರು ಅವಣಿಸುತ್ತಿದ್ದರು. ಅವಣಿಸೋದು ಅಂದ್ರೆ ಹೊಂಚು ಹಾಕೋದು, ಸಮಯವನ್ನ ಕಾಯುವುದು ಮಕ್ಕಳೇ. ತುಂಬಾ ಚೆನ್ನಾಗಿ ಪ್ರವರ್ಧಮಾನಕ್ಕೆ ಬರ್ತಾ ಇರ್ತಕ್ಕಂತಹ ಹೊಯ್ಸಳರ ದೊರೆ ವಿಷ್ಣುವರ್ಧನ ಇವನನ್ನ ನೋಡಿ ಅನೇಕ ಜನರ ರಾಜರುಗಳ ಕಣ್ಣು ಕೆಂಪಾಗ್ತಾ ಇದ್ವು. ಮತ್ತೆ ಅದರ ಜೊತೆಗೆ ಆ ಶತ್ರು ರಾಜರುಗಳು ಅನೇಕರೆಲ್ಲ ಸೇರಿಕೊಂಡು ವಿಷ್ಣುವರ್ಧನನ್ನ ಬಗ್ಗು ಬಡಿಬೇಕು, ಅವನನ್ನ ಸೋಲಿಸ್ಬೇಕು, ಅವನನ್ನ ಸಾಯಿಸಬೇಕು ಅಂತಕ್ಕಂತಹ ಒಂದು ನಿರ್ಧಾರಕ್ಕೆ ಬಂದ್ರು. ಅದಕ್ಕೋಸ್ಕರ ಹವಣಿಸ್ತಾ ಇದ್ರು, ಸಮಯವನ್ನ ಕಾಯ್ತಾ ಇದ್ರು, ಹೊಂಚು ಹಾಕ್ತಾ ಇದ್ರು ಮಕ್ಕಳೇ. ಅವರಲ್ಲಿ ಚೋಳಮಂಡಲದ ಕುಲೋತ್ತುಂಗ ಪ್ರಮುಖನಾದವನು. ಚೋಳರ ದೊರೆ ಯಾರೋ ಕುಲೋತ್ತುಂಗ. ಚೋಳರ ದೊರೆ, ಅದರಲ್ಲೂ ಹೊಯ್ಸಳರ ವಿಷ್ಣುವರ್ಧನನ ಮೇಲೆ ಏಕರಾಜರು ಸೋಲಿಸುವ ನಿಟ್ಟಿನಲ್ಲಿ ಹವಣಿಸ್ತಾ ಇದ್ರು. ಅದರಲ್ಲಿ ಪ್ರಮುಖನಾದವನು ಚೋಳರ ದೊರೆ ಯಾರೋ ಕುಲೋತ್ತುಂಗ ಕೂಡ ಒಬ್ಬ. ಅದರಲ್ಲಿ ಪ್ರಮುಖನು. ಗಂಗರ ತಲಕಾಡು ಅವನ ಸ್ವಾಧೀನದಲ್ಲಿತ್ತು. ಗಂಗರ ರಾಜಧಾನಿ ತಲಕಾಡು. ತಲಕಾಡು ಈ ಕುಲೋತ್ತುಂಗನ ಅಧೀನದಲ್ಲಿ ಇತ್ತು. ಗಂಗರನ್ನ ಸೋಲಿಸಿ ತಲಕಾಡನ್ನ ಚೋಳರ ದೊರೆ ಕುಲೋತ್ತುಂಗ ವಶಪಡಿಸಿಕೊಂಡಿದ್ದ ಮಕ್ಕಳೇ. ಇದು ನಿಮಗೆ ಗಮನದಲ್ಲಿದೆ. ಅಲ್ಲಿ ಆದಿಯಮ ಎಂಬುವನನ್ನು ರಾಜಪ್ರತಿನಿಧಿಯಾಗಿ ನೇಮಿಸಿದ್ದನು. ಈ ಕುಲೋತ್ತುಂಗ ತಲಕಾಡಿನಲ್ಲಿ ಒಬ್ಬ ರಾಜನನ್ನ ನೇಮಕ ಮಾಡಿದ್ದ. ಅವನ ಹೆಸರೇ ಆದಿಯಮ. ಅರ್ಥ ಆಗ್ತಾ ಇದೆ ಮಕ್ಕಳೇ? ನೋಡಿ, ಗಮನಿಸಿ. ವಿಷ್ಣುವರ್ಧನನನ್ನ ಸೋಲಿಸಬೇಕು ಅಂತಕ್ಕಂತಹ ಹೊಂಚು ಹಾಕ್ತಿದ್ದಂತಹ ದೊರೆಗಳಲ್ಲಿ ಚೋಳರ ದೊರೆ ಕುಲೋತ್ತುಂಗ ಪ್ರಮುಖ. ಆ ಒಂದು ಕುಲೋತ್ತುಂಗ ತಲಕಾಡನ್ನ ಕೂಡ, ಗಂಗರ ತಲಕಾಡನ್ನ ಕೂಡ ವಶಪಡಿಸಿಕೊಂಡಿದ್ದ. ಅಂದ್ರೆ ಗಂಗರನ್ನ ಸೋಲಿಸಿ ತಲಕಾಡನ್ನ ತನ್ನ ಅಧೀನಕ್ಕೆ ಒಳಪಡಿಸಿಕೊಂಡಿದ್ದ. ಆ ತಲಕಾಡನ್ನ ಅಧೀನಪಡಿಸಿಕೊಂಡ ಮೇಲೆ ಅಲ್ಲಿ ಒಬ್ಬ ರಾಜನನ್ನ ಅಥವಾ ಅಲ್ಲಿ ರಾಜಪ್ರತಿನಿಧಿಯಾಗಿರ್ತಕ್ಕಂತಹ ಆದಿಯಮನನ್ನ ಆಡಳಿತಕ್ಕೆ ಬಿಟ್ಟಿದ್ದ. ಕುಲೋತ್ತುಂಗ ಪ್ರಚಂಡ ಆಶಾವಾದಿ. ಎಲ್ಲವೂ ನನಗೆ ಬೇಕು ಅಂತಕ್ಕಂತಹ ವ್ಯಕ್ತಿತ್ವ ಉಳ್ಳವನು. ಪ್ರಚಂಡ, ಎಲ್ಲವೂ ಬೇಕು, ಆಶಾವಾದಿ, ಎಲ್ಲವನ್ನೂ ನನಗೆ ಬೇಕು ಅಂತಕ್ಕಂತಹ ವ್ಯಕ್ತಿತ್ವ ಉಳ್ಳವನು. ಅಖಂಡ ಭರತಖಂಡದ ಒಡೆತನವನ್ನು ಬಯಸುತ್ತಿದ್ದ. ಅಖಂಡ ಅಂದ್ರೆ ಇಡೀ ಭಾರತ ಖಂಡವನ್ನೇ ನಾನು ನನ್ನ ಅಧೀನದಲ್ಲಿ ಇಟ್ಕಬೇಕು ಅಂತಕ್ಕಂತಹ ಆಶೆಯನ್ನು ಹೊಂದಿದಂತಹ ರಾಜರಲ್ಲಿ ಚೋಳರ ದೊರೆ ಕುಲೋತ್ತುಂಗ ಆ ಒಂದು ಬಯಕೆಯಿಂದ ತಲಕಾಡಿನ ಮೇಲೆ ಒಂದು ಆಕ್ರಮಣ ಮಾಡಿ ವಶಪಡಿಸಿಕೊಂಡಿದ್ದ. ಈಗ ನಂತರ ಏನ್ ಮಾಡಬೇಕು ಅಂತ ಪ್ರಯತ್ನ ಪಡ್ತಾನೆ ನೋಡಿ. ಹೊಯ್ಸಳ ಸಾಮ್ರಾಜ್ಯವನ್ನು ತನ್ನ ವಶ ಮಾಡಿಕೊಳ್ಳಲೆಂದು ಆಶಿಸಿದ. ಯಾವನು? ಯಾರ ರಾಜ್ಯವನ್ನ? ಹೊಯ್ಸಳರ ರಾಜ್ಯ. ವಶಪಡಿಸಿಕೊಳ್ಳಲೆಂದು
ಆಸೆ ಮಾಡ್ತಾನೆ, ಆಶಿಸ್ತಾನೆ, ಅಂದುಕೊಳ್ತಾನೆ. ಅದಕ್ಕೋಸ್ಕರ ಆದಿಯವನನ್ನು ಪ್ರಚೋದಿಸ್ತಾನೆ, ಅವನಿಗೆ ಕಿವಿಗೆ ತುಂಬನೆ ಹೆಚ್ಚು ಒತ್ತಡಗಳನ್ನು ತರ್ತಾನೆ. ದ್ವಾರ ಸಮುದ್ರದ ಮೇಲೆ ಕಳುಹಿಸಿದ. ಹೊಯ್ಸಳರ ರಾಜ್ಯ ಯಾವುದು? ದ್ವಾರ ಸಮುದ್ರ. ದ್ವಾರ ಸಮುದ್ರವನ್ನ ಈಗ ಏನಂತ ಕರೀತಾರೆ? ಹಳೇಬೀಡು. ಮುಂಚೆ ಈ ದ್ವಾರ ಸಮುದ್ರ ಅಂತ ಕರೀತಿದ್ರು, ಅದೇ ಹೊಯ್ಸಳರ ರಾಜಧಾನಿ. ಈ ಹೊಯ್ಸಳರು ಆಡಳಿತ ಮಾಡಿದಂತಹ ದ್ವಾರ ಸಮುದ್ರದ ಮೇಲೆ ಕುಲೋತ್ತುಂಗ ಆದಿಯವನನ್ನ ಪ್ರಚೋದಿಸಿ ಈ ರಾಜ್ಯದ ಮೇಲೆ ಯುದ್ಧ ಮಾಡುವಂತೆ ಪ್ರಚೋದನೆಯನ್ನ ಕೊಡ್ತಾನೆ ಮಕ್ಕಳೇ. ಆದಿಯಮ ಮೊದಲು ಗಡಿನಾಡುಗಳಲ್ಲಿ ಚಿಕ್ಕ ಪುಟ್ಟ ದಾಳಿಗಳನ್ನು ನಡೆಸುತ್ತಿದ್ದವನು. ಈತ ಅಂತಹ ದೊಡ್ಡ ದೊರೆ ಏನಲ್ಲ. ಗಡಿಗಳಲ್ಲಿ ಇದ್ದಂತಹ ಸಣ್ಣ ಪುಟ್ಟ ಹಳ್ಳಿಗಳ ಮೇಲೆ ಆಕ್ರಮಣ ಮಾಡಿ ಆ ದಾಳಿಯನ್ನ ಮಾಡ್ತಿದ್ದಂತಹ ಒಬ್ಬ ರಾಜಪ್ರತಿನಿಧಿ ಅಥವಾ ಕೆಳಗಡೆ ಕೆಲಸ ಮಾಡ್ತಿರ್ತಕ್ಕಂಥ ರಾಜರ ಅಧೀನದಲ್ಲಿ ಕೆಲಸ ಮಾಡ್ತಿದ್ದಂತಹ ವ್ಯಕ್ತಿ. ಈ ಆದಿಯವನ ಒಬ್ಬ ಸಣ್ಣ ಪುಟ್ಟ ಹಳ್ಳಿಗಳನ್ನ ವಶಪಡಿಸಿಕೊಂಡು ಅಲ್ಲಿ ಪ್ರಚೋದನೆ ಪಡೆದು ಅಲ್ಲಿ ಎಲ್ಲರ ಹಳ್ಳಿಗಳನ್ನು ಹೆದರಿಸಿ ಅಥವಾ ಹಳ್ಳಿಗಳಿಗೆ ರಾಜನಾಗಿದ್ದಂತಹ ವ್ಯಕ್ತಿ. ಇವನು ಸಣ್ಣ ಪುಟ್ಟ ಜಗಳಗಳನ್ನ ಅಥವಾ ಸಣ್ಣ ಪುಟ್ಟ ಯುದ್ಧಗಳನ್ನ ಮಾಡ್ತಿದ್ದಂತಹ ವ್ಯಕ್ತಿ. ಈತ ಒಂದು ದೊಡ್ಡ ದಂಡಯಾತ್ರೆಯನ್ನ ಕೈಗೊಂಡ. ಈಗ ದೊಡ್ಡ ದಂಡಯಾತ್ರೆ ಯಾರ ಜೊತೆಗೆ? ದ್ವಾರ ಸಮುದ್ರದ ಜೊತೆಗೆ ಅಥವಾ ಹೊಯ್ಸಳ ರಾಜ್ಯದ ಜೊತೆಗೆ. ಇದನ್ನ ಗುಪ್ತಾಚಾರರು ಅಂತ ಹೇಳ್ತಾರೆ. ಮಕ್ಕಳು ಯಾರಿಗೂ ತಿಳಿದರೆ ಇರ್ತಕ್ಕಂತಹದ್ದು, ಗೊತ್ತಿಲ್ಲದೆ ಅವರ ರಾಜ್ಯದ ಒಳಗಡೆ ಹೋಗಿ ಅವರ ವಿಚಾರಗಳನ್ನ ತಿಳ್ಕೊಳ್ತಕ್ಕಂಥದ್ದು. ಈ ಗುಪ್ತಾಚಾರದಿಂದ ತಿಳಿದ ಹೊಯ್ಸಳೇಶ್ವರನು ಸಕಲ ಸೇನಾ ಸಮೇತನಾಗಿ ಯುದ್ಧಕ್ಕೆ ಸನ್ನದ್ಧನಾಗಲೇಬೇಕಾಗುತ್ತದೆ. ಸನ್ನದ್ಧನಾದ. ಅಲ್ಲಿ ಗಮನದಲ್ಲಿಟ್ಕೊಳ್ಳಿ ಮಕ್ಕಳೇ. ಈ ರೀತಿಯಾಗಿ ಹೊಯ್ಸಳರ ದೊರೆ ವಿಷ್ಣುವರ್ಧನ ತಲಕಾಡಿನ ವಶಪಡಿಸಿಕೊಂಡಿರ್ತಕ್ಕಂತಹ ಕುಲೋತ್ತುಂಗ ಪ್ರಚೋದನೆ ಮಾಡಿ ಕಳಿಸಿದಂತಹ ಆದಿಯವನು ದ್ವಾರ ಸಮುದ್ರದ ಮೇಲೆ ಯುದ್ಧ ಮಾಡಲಿಕ್ಕೆ ಹೊರಟಿದ್ದಾನೆ. ಆ ಸಂದರ್ಭದಲ್ಲಿ ಅದಕ್ಕೆ ದ್ವಾರ ಸಮುದ್ರವನ್ನು ಆಡಳಿತ ಮಾಡ್ತಿದ್ದಂತಹ ಅಥವಾ ಹೊಯ್ಸಳರ ದೊರೆ ವಿಷ್ಣುವರ್ಧನ ಎಲ್ಲ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾನೆ ಮಕ್ಕಳೇ. ಪಠವನ್ನು ಮುಂದುವರಿಸಿ. ಶಕವರ್ಷ 1038 ದುರ್ಮಿತಿ ನಾಮ ಸಂವತ್ಸರದ ಆಶ್ವಯುಜ ಶುದ್ಧ ದಶಮಿಯಂದು ದ್ವಾರ ಸಮುದ್ರದ ಮೇಲೆ ತಲಕಾಡಿನ ಕಡೆಗೆ ಚೈತ್ರ ಯಾತ್ರೆ ಹೊರಟಿತು. ಮಳವಳ್ಳಿ ಮುಡುಕು ತೊರೆಗಳ ಬಳಿಯಲ್ಲಿ ಘನಘೋರ ಯುದ್ಧ ನಡೆದು ಹೊಯ್ಸಳರ ಕೈ ಮೇಲಾಗಿ ಚೋಳ ಸೇನೆ ಕಂಗಾಲಾಯಿತು. ಆದಿಯಮ ಯುದ್ಧದಲ್ಲಿ ಮಡಿದ. ಅವನ ಸತ್ತ ಸುದ್ದಿ ತಿಳಿಯುತ್ತಲೇ ಚೋಳ ಸೇನೆ ದಿಕ್ಕಾಪಾಲಾಗಿ ಓಡಿತು. ತಲಕಾಡ ಕೋಟೆ ಸುಲಭವಾಗಿ ವಿಷ್ಣುವರ್ಧನ ಭೂಪಾಲನ ಕೈವಶವಾಯಿತು. ಸಮಸ್ತ ಸೇನೆಯು ತಲಕಾಡು ಗಂಡನಿಗೆ ಜಯವಾಗಲಿ ಎಂದು ಝೀಂಕಾರ ಹಾಕಿತು. ಆಗ ಇಷ್ಟು ನಿಮಗೆ ನೆನಪಲ್ಲಿದೆ ಮಕ್ಕಳೇ. ವಿಷ್ಣುವರ್ಧನ ಪ್ರವರ್ಧಮಾನಕ್ಕೆ ಬಂದಂತಹ ಸಂದರ್ಭದಲ್ಲಿ ಅನೇಕ ರಾಜರ ಕಣ್ಣು ಬೀಳುತ್ತೆ. ಅದರಲ್ಲಿ ಕುಲೋತ್ತುಂಗ ಪ್ರಮುಖನಾದವನು. ಕುಲೋತ್ತುಂಗ ತಲಕಾಡನ್ನು ಕೂಡ ವಶಪಡಿಸಿಕೊಂಡಿರ್ತಾನೆ. ಅಲ್ಲಿ ಆದಿಯಮ್ಮನು ರಾಜಪ್ರತಿನಿಧಿಯಾಗಿರ್ತಾನೆ. ರಾಜಪ್ರತಿನಿಧಿಯಾಗಿದ್ದಂತಹ ಸಂದರ್ಭದಲ್ಲಿ ಕುಲೋತ್ತುಂಗನಿಗೆ ಹೊಯ್ಸಳ ಸಾಮ್ರಾಜ್ಯದ ದೊರೆ ವಿಷ್ಣುವರ್ಧನ ಅಥವಾ ದ್ವಾರ ಸಮುದ್ರದ ಮೇಲೆ ಕಣ್ಣು ಬೀಳುತ್ತೆ. ಅದರ ಮೇಲೆ ಯುದ್ಧ ಮಾಡೋದಕ್ಕೆ ಆದಿಯಮ್ಮನ ಪ್ರಚೋದಿಸಿ ಕಳಿಸ್ತಾನೆ. ಅದನ್ನು ಗುಪ್ತಾಚಾರದಿಂದ ತಿಳಿದಂತಹ ಹೊಯ್ಸಳರ ದೊರೆ ವಿಷ್ಣುವರ್ಧನ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ಯುದ್ಧ ಪ್ರಾರಂಭ ಆಗ್ತದೆ. ಮತ್ತು ಶಕವರ್ಷ 1038 ಇದನ್ನ ಶಕವರ್ಷ ಅಂತ ಕರಿತೀವಿ. ಭಾರತೀಯ ಕಾಲಮಾನದ ವರ್ಷ.
ದುರ್ವಿಕಿ ನಾಮ ಸಂವತ್ಸರಗಳ ಬಗ್ಗೆ ನಿಮಗೆ ಹೇಳಿದ್ದೀನಿ ಮಕ್ಕಳೇ, ಗಮನದಲ್ಲಿರಲಿ. 60 ಸಂವತ್ಸರಗಳು ಬರುತ್ತೆ. ಅದರಲ್ಲಿ ದುರ್ವಿಕಿ ನಾಮ ಸಂವತ್ಸರದ ಆಶ್ವಯುಜ ಶುದ್ಧ ದಶಮಿಯಂದು, ಶುದ್ಧ ಪಕ್ಷ ಅಥವಾ ಶುಕ್ಲ ಪಕ್ಷ ಅಂತ ಹೇಳ್ತೀವಿ, ಅದು ಆಶ್ವಯುಜ ಮಾಸದಲ್ಲಿ ಇರ್ತಕ್ಕಂತಹ ಒಂದು ದಶಮಿಯ ದಶ ಅಂದ್ರೆ 10ನೇ ದಿನಾಂಕದಂದು ದ್ವಾರ ಸಮುದ್ರದ ಮೇಲೆ ಈ ತಲಕಾಡಿನ ಅಥವಾ ಅಧೀನದಲ್ಲಿದ್ದಂತಹ ಆದಿಯಮ ದ್ವಾರ ಸಮುದ್ರದ ಮೇಲೆ ಯುದ್ಧವನ್ನ ಕೈಗೊಳ್ತಾನೆ. ಯುದ್ಧದಲ್ಲಿ ತಲಕಾಡಿನ ಕಡೆಗೆ ವಿಜಯ ಯಾತ್ರೆ ಹೊರಡುತ್ತೆ. ಅಲ್ಲಿ ದ್ವಾರ ಸಮುದ್ರದ ಸೇನೆ ತಲಕಾಡಿನ ಕಡೆಗೆ ವಿಜಯ ಯಾತ್ರೆ ಹೊರಟು, ವಿಜಯ ಯಾತ್ರೆ ಅಂದ್ರೆ ಗಮನದಲ್ಲಿ ಮಕ್ಕಳೇ, ಚೈತ್ರ ಯಾತ್ರೆ ಅಥವಾ ವಿಜಯ ಯಾತ್ರೆ ಅಂತ ಕರೀತೀವಿ. ಅದು ನೀವೆಲ್ಲ ಕೇಳಿದಿರಿ. ಮುಡುಕುತೊರೆ, ಮಳವಳ್ಳಿ ಈ ಬಳಿಯಲ್ಲಿ ಘನಘೋರ ಯುದ್ಧ ಆಗುತ್ತೆ. ಹೊಯ್ಸಳರ ದೊರೆ ವಿಷ್ಣುವರ್ಧನ ಮತ್ತು ತಲಕಾಡಿನ ಆ ಕಾಲದಲ್ಲಿ ಅಧೀನಪಡಿಸಿಕೊಂಡಿದ್ದಂತಹ ಕುಲೋತ್ತುಂಗನ ರಾಜಪ್ರತಿನಿಧಿಯಾಗಿರ್ತಕ್ಕಂತಹ ಆದ್ಯಮನ ಜೊತೆಯಲ್ಲಿ ಈ ಘನಘೋರ ಯುದ್ಧದಲ್ಲಿ ಹೊಯ್ಸಳರ ಕೈ ಮೇಲಾಗುತ್ತೆ. ಹೊಯ್ಸಳರು ಗೆಲ್ತಾರೆ. ಚೋಳ ಸೇನೆ ಕಂಗಾಲಾಗಿ ಹೋಗ್ತಾರೆ, ಅಂದ್ರೆ ಸೋಲುತ್ತೆ, ದಿಕ್ಕು ತಪ್ಪುತ್ತೆ. ಆ ಒಂದು ಯುದ್ಧದಲ್ಲಿ ಆದಿಯಮ ಮಡಿತಾನೆ. ಮಡಿಯೋದು ಅಂದ್ರೆ ಸಾಯ್ತಾನೆ. ಆ ಒಂದು ಆದಿಯಮ ಒಂದು ಚೋಳರ ಅಧೀನದಲ್ಲಿದ್ದಂತಹ ದೊರೆ. ಅವನ ಸತ್ತ ಸುದ್ದಿ ತಿಳಿಯುತ್ತಲೇ ಚೋಳ ಸೇನೆ ದಿಕ್ಕಾಪಾಲಾಗಿ ಓಡೋಗುತ್ತೆ, ಅಲ್ಲಿ ಇರೋದಿಲ್ಲ. ಆಗ ತಲಕಾಡು ಕೋಟೆ ಸುಲಭವಾಗಿ ಯಾರ ವಶ ಆಗುತ್ತೆ? ವಿಷ್ಣುವರ್ಧನನ ವಶವಾಗುತ್ತದೆ, ಅಥವಾ ಭೂಪಾಲನ ಕೈವಶ ಆಗುತ್ತೆ. ಸಮಸ್ತ ಸೇನೆ ತಲಕಾಡುಗಳಿಗೆ ಜಯವಾಗಲಿ ಅಂತಕ್ಕಂತಹ ಜಯಕಾರವನ್ನ ಹಾಕ್ತಾರೆ. ಅಂದ್ರೆ ಹೊಯ್ಸಳರ ವಿಷ್ಣುವರ್ಧನಿಗೂ ಈ ಆದಿಮನಿಗೂ ನಡೆದಂತಹ ಯುದ್ಧದಲ್ಲಿ ಹೊಯ್ಸಳರ ವಿಷ್ಣುವರ್ಧನ ಗೆದ್ದಂತಹ ಸಂದರ್ಭದಲ್ಲಿ ಅಲ್ಲಿಯ ಸೇನೆ ವಿಷ್ಣುವರ್ಧನನಿಗೆ ಜಯಕಾರವನ್ನ ಹಾಕುತ್ತೆ ಮಕ್ಕಳೇ. ಮುಂದಿನ ಕರವನ್ನು ಗಮನಿಸಿ ಮಕ್ಕಳೇ. ಹಲವರು ತಲಕಾಡು ನಗರವನ್ನು ಲೂಟಿ ಮಾಡಬೇಕೆಂದು ಇಚ್ಛಿಸಿದರು. ಆದರೆ ವಿಷ್ಣುವರ್ಧನ ಭೂಪಾಲ ಅದಕ್ಕೆ ಆಸ್ಪದ ಕೊಡಲಿಲ್ಲ. ಕೆಚ್ಚೆದೆಯ ಕಟ್ಟಾಳುಗಳೇ, ಇದು ನಮ್ಮ ವಿಜಯದ ದಿನವೆಂದು ತಿಳಿದು ಮೈಮರೆಯಬಾರದು. ಇದು ನಮ್ಮ ಸತ್ವ ಪರೀಕ್ಷೆಯ ಸಮಯವೂ ಹೌದು. ಆದ್ದರಿಂದ ಎಷ್ಟೇ ಸ್ಥಾನಮಾನ, ಪದವಿ, ಪ್ರಶಸ್ತಿಗಳು ಲಭಿಸಲಿ, ಮಾನವ ತನ್ನ ಮಾನವೀಯ ಗುಣಗಳನ್ನು ಮಾತ್ರ ಗಾಳಿಯಲ್ಲಿ ತೂರಿ ಬಿಡಬಾರದು. ಸೆರೆ ಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮವಲ್ಲ. ಸೋತು ಸಾಮ್ರಾಜ್ಯವನ್ನು ಲೂಟಿ ಮಾಡುವುದು ಯುದ್ಧ ಧರ್ಮವಲ್ಲ. ಈ ಕಾರಣ ನೀವೆಲ್ಲರೂ ತಲಕಾಡುವವರನ್ನು ತಮ್ಮವರೆಂದೇ ತಿಳಿದು ನಡೆಸಿಕೊಳ್ಳಿ. ಅವರ ಮನೋಭೀತಿಯನ್ನು ದೂರ ಮಾಡಿ ಶಾಂತಿ ಸ್ಥಾಪನೆ ಮಾಡಿ 4 ದಿನಗಳಾದ ಮೇಲೆ ರಾಜಧಾನಿಗೆ ಹಿಂದಿರುಗೋಣ. ಬೇರೆ ಯಾವುದಾದರೂ ರಾಜ ಆಗಿದ್ದಿದ್ರೆ ಇಡೀ ತಲಕಾಡನ್ನ ಲೂಟಿ ಮಾಡ್ತಿದ್ರು. ಆದರೆ ವಿಷ್ಣುವರ್ಧನ ಒಬ್ಬ ಉದಾರಿ, ಪ್ರಜಾಭಿಪ್ರಾಯಿಯಾಗಿರ್ತಕ್ಕಂತಹ ಪ್ರಜಾ ಅನುಯಾಯಿಯಾಗಿರೋದ್ರಿಂದ ಈತನ ಮಾತುಗಳನ್ನು ಕೇಳಿದ್ರೆ ಎಲ್ಲರಿಗೂ ಖುಷಿ ಆಗ್ತದೆ ಮಕ್ಕಳು. ತಲಕಾಡು ವಿಷ್ಣುವರ್ಧನನ ಕೈವಶ ಆದ ತಕ್ಷಣನೇ ಅಲ್ಲಿ ಕೆಲವರು ಹೇಳ್ತಾರೆ, ನಗರವನ್ನ ಲೂಟಿ ಮಾಡಬೇಕೆಂದು ಇಚ್ಛಿಸ್ತಾರೆ, ಇಷ್ಟಪಡ್ತಾರೆ. ಆದರೆ ವಿಷ್ಣುವರ್ಧನ ಭೂಪಾಲ ಅದಕ್ಕೆ ಆಸ್ಪದ ಕೊಡೋದಿಲ್ಲ, ಅವಕಾಶ ಕೊಡೋದಿಲ್ಲ. ಆಸ್ಪದ ಅಂದ್ರೆ ಅವಕಾಶ. ಆತ ಏನ್ ಹೇಳ್ತಾನೆ? ಕೆಚ್ಚೆದೆಯ ಕಟ್ಟಾಳುಗಳೇ, ಕೆಚ್ಚೆದೆಯನ್ನು ಹೊಂದಿರತಕ್ಕಂತಹ ನನ್ನ ಸೈನಿಕರೇ, ಇದು ನಮ್ಮ ವಿಜಯದ ದಿನವೆಂದು ತಿಳಿದು ಮೈ ಮರೆಯಬಾರದು. ನಾವು ಗೆದ್ದು ಅಂತ ನಾವು ಮೈ ಮರೆತು ಕೂತ್ಕೊಳ್ಬಾರ್ದು. ಇದು ನಮ್ಮ ಸತ್ವ ಪರೀಕ್ಷೆಯ ಸಮಯವೋದು. ನಮಗೆ ಒಂದು ಪರೀಕ್ಷೆ ಇಲ್ಲ. ಆದ್ದರಿಂದ ಎಷ್ಟೇ ಸ್ಥಾನಮಾನ ಪದವಿಗಳು ಲಭಿಸಲಿ, ನಮಗೆ ಸ್ಥಾನಮಾನ ಪದವಿಗಳು ಲಭಿಸಿದ್ರು ಕೂಡ ಮಾನವೀಯ ಗುಣಗಳನ್ನ ಮಾತ್ರ ಬಿಡಬಾರದು. ನೋಡಿ, ಎಂತಹ ಮಾತನ್ನ ಆ ವಿಷ್ಣುವರ್ಧನ ಹೇಳಿದ್ದಾರೆ.
ಆ ಮಾನವ ತನ್ನ ಮಾನವೀಯ ಗುಣಗಳನ್ನು ಮಾತ್ರ ಗಾಳಿಯಲ್ಲಿ ತೂರಿ ಬಿಡಬಾರದು. ನಾವೇನ್ ಮಾಡ್ತೀವಪ್ಪ ಅಂದ್ರೆ ಅಧಿಕಾರ ಸಿಕ್ಕಾಗ, ಪದವಿಗಳು ಸಿಕ್ಕಾಗ ನಮ್ಮ ಮಾನವೀಯ ಗುಣಗಳನ್ನ ನೀರ್ಪಾಲ್ ಮಾಡ್ತೀವಿ, ಗಾಳಿಯಲ್ಲಿ ತೂರು ಬಿಟ್ಟು ದೌರ್ಜನ್ಯವನ್ನ ಮಾಡ್ತೀವಿ. ಆದ್ರೆ ನೋಡಿ, ರಾಜನಾದವನು ಅಂತಹ ಒಳ್ಳೆಯ ಮಾತುಗಳನ್ನ ಅವರ ಸೈನಿಕರಿಗೆ ಹೇಳಿದ್ದಾನೆ. ಅದೇ ರೀತಿಯಾಗಿ ಒಂದು ದೊಡ್ಡ ನಾಣ್ಣುಡಿಯ ರೀತಿಯ ಒಂದು ವಾಕ್ಯವನ್ನು ಕೂಡ ಹೇಳಿ, ಸೆರೆಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮವಲ್ಲ. ಯಾರೋ ಸಿಕ್ಬಿಟ್ಟ, ಅವರ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥದ್ದು ಸೇನೆಯ ಅಥವಾ ಸೈನಿಕರ ಒಂದು ಯೋಧರ ಧರ್ಮ ಅಲ್ಲ. ಹಾಗೆಯೇ ಸೋತ ಸಾಮ್ರಾಜ್ಯವನ್ನು ಲೂಟಿ ಮಾಡುವುದು ಯುದ್ಧ ಧರ್ಮವಲ್ಲ. ಯಾವುದೋ ಒಂದು ರಾಜ್ಯ ಸೋತಿದೆ, ಅದನ್ನ ಲೂಟಿ ಮಾಡ್ತಕ್ಕಂಥದ್ದು ಯುದ್ಧದ ಧರ್ಮವೂ ಕೂಡ ಅಲ್ಲ. ಈ ಕಾರಣ ನೀವೆಲ್ಲರೂ ತಲಕಾಡನ್ನು ನಮ್ಮವರೆಂದೇ ತಿಳಿದು ನಡೆಸಿಕೊಳ್ಳಿ. ಹಾಗಾಗಿ ತಲಕಾಡಿನವರೆಲ್ಲರೂ ನಮ್ಮವರೇ ಅಂತ ತಿಳಿದು ನೀವು ಅವರನ್ನ ನಡೆಸ್ಕೊಳ್ಳಿ. ಅವರ ಮನೋಭೀತಿಯನ್ನ ದೂರ ಮಾಡಿ. ಇಷ್ಟು ದಿವಸ ಅವರ ಮನಸ್ಸಿನಲ್ಲಿ ಭಯ ಇತ್ತು. ಯಾಕೆಂದ್ರೆ ಇದು ಚೋಳರ ದೊರೆ ಕುಲೋತ್ತುಂಗನ ವಶದಲ್ಲಿತ್ತು. ಹಾಗಾಗಿ ಆ ವಶದಿಂದ ಬಿಡಿಸ್ಕೊಂಡ ಮೇಲೆ ಅವರು ಈ ರಾಜರನ್ನ ನೋಡಿ ಭಯಭೀತರಾಗಿದ್ರು. ಆ ಭಯವನ್ನ ದೂರ ಮಾಡಿ ಶಾಂತಿ ಸ್ಥಾಪನೆ ಮಾಡಿ ತಲಕಾಡಿನಲ್ಲಿ ಅಂತ ಹೇಳ್ತಾ, ಇನ್ನೊಂದು 4 ದಿವಸ ಈ ಒಂದು ತಲಕಾಡಿನಲ್ಲಿ ಇದ್ದು ಆಮೇಲೆ ನಾವು ನಮ್ಮ ರಾಜ್ಯಕ್ಕೆ ಹಿಂದಿರುಗೋಣ ಅಂತ ರಾಜ ತನ್ನ ಮನದಾಳದ ಮಾತುಗಳನ್ನ ಅಲ್ಲಿಯ ಸೈನಿಕರಿಗೆ, ಜನರಿಗೆ ಹೇಳಿದಾನೆ. ಮಕ್ಕಳೇ, ಇನ್ನು ಉಳಿದ ಭಾಗವನ್ನ ನಾವು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಇಷ್ಟು ಪಾಠ ನಿಮಗೆ ಎಷ್ಟರ ಮಟ್ಟಿಗೆ ಅರ್ಥ ಆಯಿತು ಅಂತ ನಾನು ಭಾವಿಸ್ತೀನಿ. ಮಕ್ಕಳೇ, ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಭಾವಿಸ್ತೀನಿ. ಈ ವಿಚಾರದಲ್ಲಿ 1-2-3 ಪ್ರಶ್ನೆಗಳನ್ನು ನಿಮಗೆ ಕೇಳ್ತೀನಿ ಮಕ್ಕಳೇ. ಆ ಒಂದು ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ನೀವು ಕೊಡಬೇಕಾಗ್ತದೆ. ಪ್ರಜಾನಿಷ್ಠೆ ಪಾಠವನ್ನು ಬರೆದಿರ್ತಕ್ಕಂತಹ ಸಾಸಿ ಮರುಳಯ್ಯ ಇವರ ಪೂರ್ಣ ಹೆಸರೇನು? ಸಾಸಿ ಮರುಳಯ್ಯ ಅವರ ಪೂರ್ಣ ಹೆಸರನ್ನ ಯಾರು ಹೇಳ್ತೀರಾ? ಹೇಳಿ, ನೆನಪಿದೆ ಅಲ್ವಾ? ಸಾಸಲು ಶಿವರುದ್ರಯ್ಯ ಮರಳಯ್ಯ. ಎಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಲ್ಲ ಮಕ್ಕಳೇ? ಎಸ್. ಸಾಸಲು ಶಿವರುದ್ರಯ್ಯ ಮತ್ತು ಮರಳಯ್ಯ ಇವರು ಎಲ್ಲಿ ಜನಿಸಿದರು? ಯಾವ ಜನಿಸಿದ್ರು ಮಕ್ಕಳೇ? ಎಸ್, ಸಾಸಲು ಎಂಬ ಗ್ರಾಮದಲ್ಲಿ ಜನಿಸ್ತಾರೆ. ಎಸ್, ಅರ್ಥ ಆಗ್ತಾ ಇದೆಯಲ್ವಾ? ಈ ಪ್ರಜಾನಿಷ್ಠೆ ಪಾಠವನ್ನ ಸಾಸಿ ಮರುಳಯ್ಯ ಅವರು ಬರೆದಿರ್ತಕ್ಕಂತಹ ಯಾವ ಕೃತಿಯಿಂದ ಆರಿಸಿಕೊಡಲಾಗಿದೆ? ನಾನು ಅವಾಗಲೇ ಹೇಳಿದ್ದೆ ಮಕ್ಕಳೇ, ಯಾವ ಕೃತಿಯಿಂದ ಕೊಡಲಾಗಿದೆ? ಎಸ್, ನೆನಪಲ್ಲಿತ್ತಲ್ವಾ? ನಾಟ್ಯ ಮಯೂರಿ. ಯಾವ ಒಂದು ಕೃತಿಯಿಂದ ಆರಿಸಿಕೊಡಲಾಗಿದೆ? ನಾಟ್ಯ ಮಯೂರಿ. ಗೊತ್ತಾಗ್ತಿದೆಯಲ್ವಾ? ದ್ವಾರ ಸಮುದ್ರ ಹೆಸರು ಕೇಳಿದ್ರಲ್ವಾ? ಇದನ್ನ ಈಗ ಯಾವ ಹೆಸರಿನಿಂದ ಕರೆಯಲಾಗುತ್ತಿದೆ? ಆಗ್ತಾನೆ ಹೇಳಿದೆ. ದ್ವಾರ ಸಮುದ್ರವನ್ನ ಈಗ ಯಾವ ಹೆಸರಿನಿಂದ ಕರೀತಾ ಇದ್ದೀವಿ? ಹಳೇಬೀಡು. ದ್ವಾರ ಸಮುದ್ರವನ್ನ ಏನಂತ ಕರಿತೀವಿ? ಹಳೇಬೀಡು. ಈ ಹೊಯ್ಸಳರ ದೊರೆ ವಿಷ್ಣುವರ್ಧನ, ಈತನ ಹೆಂಡತಿಯ ಹೆಸರೇನು ಹೇಳಿ? ನಾನು ಆಗ್ಲೇ ಹೇಳಿದೆ, ಒಂದು ಕ್ಲೂ ಕೊಡ್ಲಾ? ನಾಟ್ಯ ಮಯೂರಿ ಅಂತ ಹೇಳ್ತೀವಿ. ನಾಟ್ಯವನ್ನ ಚೆನ್ನಾಗಿ, ಭರತನಾಟ್ಯಗಳನ್ನ ಚೆನ್ನಾಗಿ ಮಾಡ್ತಿದ್ದಂಥವಳು. ಈಗಲೂ ಕೂಡ ಆ ಪ್ರದೇಶದಲ್ಲಿ ಅದಕ್ಕೆ ಒಂದು ತನ್ನದೇ ಆದ ಮಹತ್ವ ಇದೆ, ಹೌದಲ್ವಾ? ನಾಟ್ಯ ಮಯೂರಿ ಶಾಂತಲಾದೇವಿ. ಗಾಡ್, ಚೆನ್ನಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ತಲಕಾಡನ್ನ ಮತ್ತು ವಶಪಡಿಸಿಕೊಂಡಿದ್ದಂತಹ ಚೋಳರ ದೊರೆ ಯಾರು? ಎಸ್, ಅರ್ಥ ಆಗಿದೆ ಅಲ್ವಾ? ಕುಲೋತ್ತುಂಗ. ಅಲ್ಲಿ ಆ ಒಂದು ತಲಕಾಡಿನಲ್ಲಿ ಪ್ರಜಾಪ್ರತಿನಿಧಿಯಾಗಿ ಒಬ್ಬ ವ್ಯಕ್ತಿಯನ್ನ ನೇಮಿಸಿರ್ತಾರೆ. ಯಾರು ಹೇಳಿ? ಎಸ್, ಆದಿಯಮ್ಮನನ್ನ ನೇಮಿಸಿರ್ತಾರೆ. ಆದಿಯಮ್ಮನ ನೇಮಿಸಿದಂತಹ ಸಂದರ್ಭ ಅವನಿಗೆ ಯಾವ ರಾಜ್ಯದ ಮೇಲೆ ಒಂದು ಆಸಕ್ತಿ ಅಥವಾ ರಾಜ್ಯವನ್ನು ಕಬಳಿಸಬೇಕು ಅಂತಕ್ಕಂತಹ ಆಸೆ ಬರ್ತದೆ ಮಕ್ಕಳೇ? ಹೇಳಿ. ಈ ಚೋಳದವರೆಗೆ ಯಾವ ರಾಜ್ಯದ ಮೇಲೆ ಆಸೆ ಹುಟ್ಟುತ್ತೆ? ಹೊಯ್ಸಳ ರಾಜ್ಯದ ಮೇಲೆ ಆಸೆ ಹುಟ್ಟುತ್ತೆ. ಹಾಗಾಗಿ ಯಾರನ್ನ ಪ್ರಚೋದಿಸ್ತಾನೆ? ಆದಿಯಮ್ಮನನ್ನ ಪ್ರಚೋದಿಸ್ತಾನೆ. ಆಗ ಚೋಳರಿಗೂ ಮತ್ತು ಹೊಯ್ಸಳರಿಗೂ ಯುದ್ಧ ನಡೆಯುತ್ತೆ.
ಎಲ್ಲಿ ನಡೀತದೆ? ನಾನು ಈಗ ತಾನೇ ಹೇಳಿದೆ, ಹೇಳಿ. ಮಳವಳ್ಳಿ ಮತ್ತು ಉಡುಪುತೊರೆ ಅಂತಕ್ಕಂತಹ ಪ್ರದೇಶದಲ್ಲಿ ಯುದ್ಧ ನಡೀತದೆ ಮಕ್ಕಳೇ. ಈ ಯುದ್ಧದಲ್ಲಿ ಹೊಯ್ಸಳರು ಗೆಲ್ತಾರೆ. ಗೆದ್ದಂತ ಸಂದರ್ಭದಲ್ಲಿ ರಾಜ ಯುದ್ಧ ಮತ್ತು ಯೋಧರ ಬಗ್ಗೆ ಒಂದು ಮಾತನ್ನ ಹೇಳ್ತಾರೆ ಮಕ್ಕಳೇ. ಇದನ್ನ ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ರಿ ಮಕ್ಕಳೇ. ಸೆರೆ ಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮವಲ್ಲ, ಸೋತ ಸಾಮ್ರಾಜ್ಯವನ್ನು ಲೂಟಿ ಮಾಡುವುದು ಯುದ್ಧ ಧರ್ಮವಲ್ಲ. ಇಷ್ಟು ವಿಚಾರ ನೀವು ಚೆನ್ನಾಗಿ ತಿಳ್ಕೊಂಡಿದ್ದೀರಿ ಅಂತ ಭಾವಿಸ್ತಾ ಇನ್ನು ಮುಂದಿನ ತರಗತಿಯಲ್ಲಿ ಉಳಿದ ಭಾಗವನ್ನ ತಿಳ್ಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ.